ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಒಂದ್ ಕಡೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಬದಲಾವಣೆಯ ಗೊಂದಲಗಳು ಬಗೆಹರಿತಾನೇ ಇಲ್ಲ. ಇದರ ಬೆನ್ನಲ್ಲೇ ದಲಿತ ಸಿಎಂ ಕೂಗು ಕೂಡ ದಿನೇ ದಿನೇ ಹೆಚ್ಚಳ ಆಗ್ತಾ ಇರುವಂಥದ್ದು. ದಲಿತ ಕೋಟಾದ ಅಡಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸಿಎಂ ಮಾಡಬೇಕು ಅನ್ನೋ ಆಗ್ರಹ ಹೆಚ್ಚಾಗ್ತಾ ಇದೆ. ಪರಮೇಶ್ವರ್ಗೆ ಸಿಎಂ ಸ್ಥಾನವನ್ನ ಕೊಡಬೇಕು ಅಂತ ಶ್ರೀಗಳು ಕೂಡ ಒತ್ತಾಸೆಯನ್ನ ವ್ಯಕ್ತಪಡಿಸಿರುವಂಥದ್ದು. ಬಂಜಾರ ಸಮುದಾಯದ ಸೇವಾಲಾಲ್ ಸ್ವಾಮೀಜಿ ಈಗ ಆಗ್ರಹವನ್ನ ಮಾಡಿದ್ದಾರೆ. ದಲಿತ ಕೋಟಾದಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸಿಎಂ ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ಇದಕ್ಕೂ ಮುಂಚೆ ನಿನ್ನೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಕೂಡ ಪರಮೇಶ್ವರ್ ಅವರು ಭಾಗಿಯಾಗಿದ್ದಂತಹ ಕಾರ್ಯಕ್ರಮದಲ್ಲಿಯೇ ಆ ವೇದಿಕೆಯಲ್ಲಿನೇ ಪರಮೇಶ್ವರ್ ಅವರು ಸಿಎಂ ಆಗಲಿ ಅನ್ನೋದು ನನ್ನ ವೈಯಕ್ತಿಕ ಆಸೆ, ನನ್ನ ಆಸೆ ಮಾತ್ರ ಅಲ್ಲ, ತುಮಕೂರು ಜನಗಳ ಆಸೆ ಕೂಡ ಇದೆ ಅಂತ ಹೇಳಿ ಸೋಮಣ್ಣ ಅವರು ಹೇಳಿದರು. ಅವರ ಬೆನ್ನಲ್ಲಿನೇ ಈಗ ಬಂಜಾರ ಸಮುದಾಯದ ಸೇವಾಲಾಲ್ ಸ್ವಾಮೀಜಿ ಕೂಡ ಪರಮೇಶ್ವರ್ ಅವರನ್ನು ದಲಿತ ಕೋಟಾದ ಅಡಿಯಲ್ಲಿ ಸಿಎಂ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಪರಂ ಅವರು ಭಾಷಣದ ವೇಳೆಯಲ್ಲಿ ನೀವು ಸಿಎಂ ಆಗಬೇಕು ಅಂತೇಳಿ ಅಭಿಮಾನಿ ಕೂಡ ಒಬ್ಬರು ಪರಮೇಶ್ವರ್ ಅವರಿಗೆ ಹೇಳಿದ್ದಾರೆ ಅವ್ರು ಭಾಷಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ. ಒಟ್ಟಾರೆಯಾಗಿ ಒಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಮುಂದಿನ ಸಿಎಂ ಆಗಿ ನಾನು ಬರಬೇಕು ಅಂತ ಸಿಎಂ DK ಶಿವಕುಮಾರ್ ಅವರು ಸತತ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ಕಡೆಗೆ ನಾಯಕತ್ವ ಗೊಂದಲ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ನಡುವೆ ಮತ್ತೆ ದಲಿತ ಸಿಎಂನ ಕೂಗು ಕೂಡ ಕೇಳಿಬಂದಿದ್ದು, ಆ ಸ್ಥಾನದಲ್ಲಿ ಪರಮೇಶ್ವರ್ ಅವರನ್ನು ನೋಡಬೇಕು ಅಂತೇಳಿ ಆಗ್ರಹಗಳು ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ಎರಡು ವರ್ಷದಿಂದಲೂ ಕೂಡ ನಾವು ಹಿಂದುಳಿದ ಸಮುದಾಯದ ಮಠಾಧೀಶರು, ಮಠಾಧಿಪತಿಗಳು ನಾವೆಲ್ಲರೂ ಕೂಡ ದಲಿತ ಮುಖ್ಯಮಂತ್ರಿಗಳನ್ನು ಈ ರಾಜ್ಯದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಸಾಕಷ್ಟು ಬಾರಿ ವೇದಿಕೆಗಳಲ್ಲಿ ಹೇಳ್ತಾ ಬಂದಿದ್ದೇವೆ. ಅದರಂತೆ ಈಗ ಒಂದು ಸಮಯ ಇಲ್ಲಿ ಬಂದಿದೆ, ಒಂದು ಅವಕಾಶ ಬಂದಿದೆ. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಸ್ವ ಇಚ್ಛೆಯಿಂದ ಒಂದು ದಲಿತ ಮುಖ್ಯಮಂತ್ರಿಗಳಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತ ಈ ರಾಜ್ಯದಲ್ಲಿ ನಮ್ಮ ಏನು ದಲಿತ ಮುಖ್ಯಮಂತ್ರಿಗಳ ಒಂದು ರೇಸಲ್ಲಿ ಇವತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ, HC ಮಾದೇವಪ್ಪನವರು ಇದ್ದಾರೆ, ನಮ್ಮ ಏನು ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಮತ್ತು ನಮ್ಮ BK ಹರಿಪ್ರಸಾದ್ ಅವರು ಕೂಡ ಹೆಸರನ್ನ ಕೇಳಿ ಬರ್ತಾ ಇದೆ. ಒಂದು ಪಕ್ಷ ಏನು ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಏನಾದರೂ ವಿಚಾರ ಬಂದರೆ ನಮ್ಮ ಹಿರಿಯ ರಾಜಕಾರಣಿಗಳು, ಭಾಳ ಅನುಭವಿ ರಾಜಕಾರಣಿಗಳು ಅಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈಗಾಗಲೇ ಈ ಹಿಂದೆನೂ ಕೂಡ ಅವರು KPCC ರಾಜ್ಯ ಅಧ್ಯಕ್ಷರಾಗಿ ಅಧಿಕಾರವನ್ನು ಮಾಡಿದ್ದಾರೆ. ರಾಜ್ಯದ ಏನು ಗೃಹ ಮಂತ್ರಿಗಳಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬ ಸಾತ್ವಿಕರು, ಸಮರ್ಥರು, ಸಮಾಜದ ಚಿಂತಕರು. ಇಂಥವ್ರನ್ನ ಮುಖ್ಯಮಂತ್ರಿಗಳು ಮಾಡಿದ್ರೆ ಖಂಡಿತವಾಗಿಯೂ ರಾಜ್ಯದಲ್ಲಿ ಒಂದು ಇತಿಹಾಸವೇ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ನನಗೆ ರಾಜಕೀಯ ಬದುಕನ್ನು ಕಟ್ಟಿಕೊಳ್ಳೋದಿಕ್ಕೆ, ನನ್ನ ರಾಜಕೀಯ ಜೀವನಕ್ಕೆ ನೀವು ಮಾಡಿರುವಂತ ಸಹಾಯ ಅದು ಹೆಂಗ್ರಿ ಮರೆಯಕ್ಕಾಗತ್ತೆ? ಹೆಂಗ್ ಮರೆಯಕ್ಕಾಗತ್ತೆ? ಇವತ್ತೇನಾದ್ರೂ ನಾನು ಮಂತ್ರಿ ಆಗಿದ್ದೇನೆ, ಮುಖ್ಯಮಂತ್ರಿ ಆಗಿದ್ದೆ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿದ್ದೆ. ಇದಕ್ಕೆಲ್ಲ ಕಾರಣ ನೀವುಗಳಲ್ಲದೆ ಮತ್ತೆ ಯಾರಪ್ಪ ಹೇಳಿ? ನೀವೇ ಅದನ್ನ ನನಗೆ ಸಾಧನೆಯನ್ನ ಮಾಡಿಕೊಟ್ಟಿದ್ದೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ನೀನು ಹೇಳಿದ್ರಾಗುತ್ತೆ, ಆಯ್ತು ಸುಮ್ಮನಿರಪ್ಪ, ಸುಮ್ಮನೆ ಈಗ ಹೇಳ್ಕೊಂಡಿರೋದೇ ಸಾಕಾಗಿದೆ ನಮ್ಗೆ. ಈ ಬೆಳಗಾದ್ನ ಹೇಳೋರ್ದೇ ಆಯ್ತು ಬಿಡ, ನೀನ್ ಹೇಳಿದ್ರೆ ಆಗುತ್ತೆ ಬಿಡಪ್ಪ. ಸಂತೋಷ, ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ಗಮನಿಸಿದ್ರಿ ಪರಮೇಶ್ವರ್ ಅವರ ರಿಯಾಕ್ಷನ್. ಅದೇ ಕಾರ್ಯಕ್ರಮದಲ್ಲಿ ಆ ವೇದಿಕೆಯಲ್ಲಿ ಪರಮೇಶ್ವರ್ ಅವರು ಭಾಷಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಯೊಬ್ಬರು ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ನಾನು
ಮಂತ್ರಿ ಆದೆ, ಉಪಮುಖ್ಯಮಂತ್ರಿ ಆದೆ, ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದೆ, ಈ ಎಲ್ಲ ಸಾಧನೆಗಳನ್ನು ನಾನು ಮಾಡೋದಕ್ಕೆ ನೀವುಗಳು ಕಾರಣ ಅಂತ ಅಲ್ಲಿ ಜನರಿಗೆ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿ, ತಮ್ಮ ಬೆಂಬಲಿಗರಿಗೆ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಯೊಬ್ಬರು ಸಾರು ಮುಖ್ಯಮಂತ್ರಿ ಕೂಡ ಆಗಬೇಕು ಅಂದರೆ ಸುಮ್ಮನಿರಪ್ಪ, ಈಗ ಹೇಳ್ಕೊಂಡಿರೋದೇ ಸಾಕಾಗಿದೆ ನಾನು ಅಂತ ಅಂದರು. ಹಾಗೆಯೇ ಆಯ್ತು ಬಿಡಪ್ಪ, ನೀನು ಹೇಳಿದ್ರೆ ಎಲ್ಲ ಆಗತ್ತೆ ಅಂತ ಕೂಡ ಹೇಳಿದ್ರು. ಈ ಕಡೆಗೆ ಒಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅದು ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವರ ಪರ ಬೆಂಬಲಿಗರು ರ್ಯಾಲಿಯನ್ನು ನಡೆಸಿದಂಥದ್ದು, ಅವರನ್ನು CM ಮಾಡಬೇಕು ಅಂತೇಳಿ. ಮತ್ತೊಂದು ಕಡೆಗೆ ವಿ ಸೋಮಣ್ಣ ಅವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೀರಾ. ನಿನ್ನೆ ಕಾರ್ಯಕ್ರಮದಲ್ಲಿ ವಿ ಸೋಮಣ್ಣ ಅವರು ನೀಡಿದಂತಹ ಹೇಳಿಕೆ, ಅದು ವೈಯಕ್ತಿಕವಾಗಿ ನನಗೆ ಆಸೆ ಇದೆ ಪರಮೇಶ್ವರ್ ಅವರು CM ಆಗಲಿ ಅಂತೇಳಿ. ಹಾಗೆಯೇ ತುಮಕೂರಿನ ಮಹಾಜನತೆಗೂ ಕೂಡ ಈ ಆಸೆ ಇದೆ ಅಂತ ವಿ ಸೋಮಣ್ಣ ಅವರು ಹೇಳಿದರು. ಇದರ ಬೆನ್ನಲ್ಲೇ ಇವತ್ತು ಬಂಜಾರ ಸಮುದಾಯದ ಸೇವಾಲಾಲ್ ಸ್ವಾಮೀಜಿಯವರು ಕೂಡ ಪರಮೇಶ್ವರ್ ಅವರಿಗೆ ಬೆಂಬಲವನ್ನು ಸೂಚಿಸಿರುವಂಥದ್ದು. ಸ್ವಾಮೀಜಿಯವರು ಬೇರೆ ಬೇರೆ ಹೆಸರುಗಳನ್ನು ಹೇಳ್ತಾ ಹೋದರು. BK ಹರಿಪ್ರಸಾದ್ ಅವರು, ಹಾಗೆ ಸತೀಶ್ ಜಾರಕಿಹೊಳಿ ಅವರು, ಡಾಕ್ಟರ್ HC ಮಹದೇವಪ್ಪನವರು. ಇದರಲ್ಲಿ ಪರಮೇಶ್ವರ್ ಅವರು ಮುಂಚೂಣಿಯಲ್ಲಿದ್ದಾರೆ. ಪರಮೇಶ್ವರ್ ಅವ್ರಿಗೂ ಕೂಡ ಅವಕಾಶ ಸಿಗಬೇಕು, ಸಿದ್ದರಾಮಯ್ಯನವರೇ ಪರಮೇಶ್ವರ್ ಅವರಿಗೆ ಬಿಟ್ಟು ಕೊಟ್ಟರೆ ಒಳ್ಳೆಯದು ಅಂತ ಕೂಡ ಸೇವಾಲಾಲ್ ಸ್ವಾಮೀಜಿಯವರು ಹೇಳಿದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.